ಗುಂಪು ಕೀಟಗಳ ನಿರ್ವಹಣೆ. ಭಾರತವು ಸಾಂಬಾರಗಳ ಅತಿದೊಡ್ಡ ಗ್ರಾಹಕ, ಉತ್ಪಾದಕ ಮತ್ತು ರಫ್ತುದಾರನಾಗಿದ್ದು, ಜಗತ್ತಿನಲ್ಲಿ ಅವಶ್ಯಕತೆ ಇರುವ 48% ಸಾಂಬಾರಗಳನ್ನು ಕೊಡುತ್ತದೆ. ಸಾಂಬಾರಗಳಿಗೆ ಸ್ಥಳೀಯ ಮತ್ತು ಜಾಗತಿಕ ಬೇಡಿಕೆ ಹೆಚ್ಚುತ್ತಿರುವಾಗ ಆಹಾರ ಸುಸ್ಥಿರತೆ, ಪತ್ತೆ ಹಚ್ಚುವಿಕೆ ಮತ್ತು ಸುರಕ್ಷಾ ಮಾನದಂಡಗಳಿಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲೇಬೇಕಾಗಿದೆ. ಆಧುನಿಕ ಸಂಸ್ಕರಣಾ ತಂತ್ರಜ್ಞಾನದ ಮೂಲಕ ಆಹಾರ ಸುರಕ್ಷತೆಯನ್ನು ನಿರ್ವಹಿಸಬಹುದಾದ್ರೂ ಕೂಡ ಮಾಲಿನ್ಯಕಾರಕಗಳು, ಕ್ರಿಮಿನಾಶಕ ಔಷಧದ ಉಳಿಕೆಗಳು ಮತ್ತು ಜೀವಾಣುಗಳು ಪ್ರಮುಖ ವಿಷಯಗಳಾಗಿವೆ. ಯಾಕೆಂದ್ರೆ ಸಾಂಬಾರ ಪದಾರ್ಥದ ಬೆಳೆಗಳು ಕೀಟ ಮತ್ತು ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ವೈರಸ್ಗಳಿಗೆ ಹೆಚ್ಚಾಗಿ ತುತ್ತಾಗುತ್ತವೆ. ಈ ಉತ್ಪನ್ನಗಳನ್ನ ಸಿದ್ಧ ಆಹಾರಗಳ ಮೂಲಕ ಸೇವಿಸಿದಾಗ ಅವುಗಳು ಆಹಾರ ಸುರಕ್ಷತೆಯ ವಿಚಾರದಲ್ಲಿ ಹೆಚ್ಚು ಪರಿಣಾಮ ಬೀರಬಹುದು. ಕೀಟನಾಶಕಗಳಂತಹ ರಾಸಾಯನಿಕಗಳನ್ನು ಬಳಕೆ ಮಾಡುವ ಮೂಲಕ ನಿಯಂತ್ರಣ ಮಾಡುವ ವಿಧಾನಗಳನ್ನು ರೈತರು ಹೆಚ್ಚಾಗಿ ಬಳಸುತ್ತಾರೆ. ಇದು ಅತ್ಯಂತ ವೇಗವಾಗಿಯೂ ಆರ್ಥಿಕವಾಗಿಯೂ ಪರಿಹಾರದಂತೆ ಕಾಣಿಸುತ್ತದೆ. ಆದ್ರೂ ಇದು ಮಾಲಿನ್ಯಕಾರಕಗಳು, ಕ್ರಿಮಿನಾಶಕ ಔಷಧದ ಉಳಿಕೆಗಳು ಮತ್ತು ಜೀವಾಣುಗಳ ಮೂಲಕ ರೈತರು ಮತ್ತು ಗ್ರಾಹಕರ ಆರೋಗ್ಯಕ್ಕೆ ತೀವ್ರತರದ ಅಪಾಯವನ್ನುಂಟು ಮಾಡುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಇಂಟಿಗ್ರೇಟೆಡ್ ಕೀಟ ನಿರ್ವಹಣೆಯನ್ನು ಬಳಸಿಕೊಂಡು ಸಾಂಬಾರ ಉತ್ಪಾದನೆಯಲ್ಲಿ ಕೀಟಗಳ ದಾಳಿಯನ್ನ ಪರಿಣಾಮಕಾರಿಯಾಗಿ ಹೇಗೆ ನಿಯಂತ್ರಿಸುವುದು ಅನ್ನೋದನ್ನ ನಾವು ಕಲಿಯುತ್ತೇವೆ. ಇಂಟಿಗ್ರೇಟೆಡ್ ಕೀಟ ನಿರ್ವಹಣೆ ಅಥವಾ IPM ಅನ್ನೋದು ಪರಿಸರ ವ್ಯವಸ್ಥೆ ಆಧಾರಿತ ಕಾರ್ಯತಂತ್ರವಾಗಿದ್ದು, ರಾಸಾಯನಿಕ ಬಳಕೆಯ ಮೂಲಕ ಕೀಟಗಳನ್ನ ನಿಯಂತ್ರಣ ಮಾಡುವ ಮುಂಚಿತವಾಗಿಯೇ ಇದು ಜೈವಿಕ, ಯಾಂತ್ರಿಕ ಮತ್ತು ಸಾಂಸ್ಕೃತಿಕ ತಂತ್ರಗಳ ಸಂಯೋಜನೆಯ ಮೂಲಕ ಕೀಟಗಳ ಸಮಸ್ಯೆಯನ್ನ ದೀರ್ಘಕಾಲದವರೆಗೂ ತಡೆಗಟ್ಟುವುದು ಹಾಗೂ ಅವುಗಳನ್ನ ಹೇಗೆ ನಿಯಂತ್ರಿಸುವುದು ಎನ್ನುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಈ IPM ಪ್ರೋಗ್ರಾಂ ಎನ್ನುವುದು ತಡೆಗಟ್ಟುವಿಕೆ, ಮಾನಿಟರಿಂಗ್ ಮತ್ತು ನಿಯಂತ್ರಣ ಎನ್ನುವ 3 ಆಧಾರ ಸ್ತಂಭಗಳನ್ನು ಒಳಗೊಂಡಿದೆ. ಇದು ಕೀಟನಾಶಕಗಳ ಬಳಕೆಯನ್ನು ತೀವ್ರವಾಗಿ ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ ಮತ್ತು ಅಂತಹ ರಾಸಾಯನಿಕಗಳಿಗೆ ವಿಷದ ತೀವ್ರತೆಯನ್ನ ಕಡಿಮೆ ಮಾಡುತ್ತದೆ. ತಡೆಗಟ್ಟುವಿಕೆ ಅನ್ನುವುದು ಕೀಟಗಳ ಸಂಖ್ಯೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದನ್ನ ಒಳಗೊಂಡಿರುತ್ತದೆ. ಮಾನಿಟರಿಂಗ್ ಅನ್ನೋದು ಕೀಟಗಳು ಆರ್ಥಿಕವಾಗಿ ಹಾನಿ ಮಾಡುವ ಮುಂಚೆ ಅವುಗಳನ್ನು ಗುರುತಿಸಲು ನಿರ್ದಿಷ್ಟ ಕ್ಷೇತ್ರ ಹಾಗೂ ಬೆಳೆಗಳ ಸ್ಕೌಟಿಂಗ್ ಅನ್ನು ಒಳಗೊಂಡಿರುತ್ತೆ. ಆರ್ಥಿಕ, ದೈಹಿಕವಾಗಿ ಅನುಕೂಲವಾದ, ಪರಿಣಾಮಕಾರಿಯಾಗಿ ಮತ್ತು ಕಡಿಮೆ ವಿಷ ಪ್ರಭಾವದ ಆಧಾರದ ಮೇಲೆ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಸೂಕ್ತವಾದ ಕಾರ್ಯತಂತ್ರವನ್ನ ಈ ನಿಯಂತ್ರಣವು ಒಳಗೊಂಡಿರುತ್ತದೆ. IPM ಅಡಿಯಲ್ಲಿ ವಿವಿಧ ನಿಯಂತ್ರಣ ವಿಧಾನಗಳು ಹೇಗೆ ಅನ್ನೋದನ್ನ ಈಗ ನಾವು ತಿಳಿದುಕೊಳ್ಳೋಣ. ಸಾಂಸ್ಕೃತಿಕ ನಿಯಂತ್ರಣ ವಿಧಾನಗಳು ಬೆಳೆಗಳನ್ನು ಆರೋಗ್ಯಕರವಾದ ಸಾಂಬಾರ್ಗಳಿಗಾಗಿ ನೀವು ತಯಾರಿಸುವ ಮತ್ತು ನಿರ್ವಹಿಸುವ ಪರಿಸರಕ್ಕೆ ಸಂಬಂಧಿಸಿವೆ. ಇದು ಒತ್ತಡವನ್ನು ತಡೆಯುತ್ತದೆ ಮತ್ತು ಕೀಟಗಳನ್ನು ನಿಗ್ರಹಿಸುತ್ತದೆ. ಸಾಂಸ್ಕೃತಿಕ ನಿಯಂತ್ರಣ ವಿಧಾನಗಳ ಅಡಿಯಲ್ಲಿ ಅನುಸರಿಸಬೇಕಾದ ಕೆಲವು ಪ್ರಮುಖ ಕ್ರಮಗಳು ಇಲ್ಲಿವೆ. ನಿಧಾನಗತಿಯ ಬೀಜಗಳು ಹಾಗೂ ಕೀಟ ಮತ್ತು ರೋಗ ತಡೆದುಕೊಳ್ಳುವ ಅಥವಾ ರೋಗ ನಿರೋಧಕ ಮತ್ತು ಇವು ನೀವು ಇರುವ ಪ್ರದೇಶದ ಪರಿಸರಕ್ಕೆ ಹೊಂದಿಕೊಳ್ಳಲಿದೆಯಾ ಅನ್ನೋದನ್ನ ನೋಡಿ ಆಯ್ಕೆ ಮಾಡಿಕೊಳ್ಳಿ. ಕೀಟಗಳ ದಾಳಿ ಹಾಗೂ ಕಾಯಿಲೆಗೆ ಭೂಪ್ರದೇಶ ತುತ್ತಾಗುವುದನ್ನ ತಪ್ಪಿಸಿ. ನರ್ಸರಿಗಳಿಗಾಗಿ ಪ್ರೋಟ್ರೇಗಳನ್ನು ಬಳಸಿ. ಇದು ಮೊಳಕೆಗಳ ನಡುವಿನ ಸ್ಪರ್ಧೆಯನ್ನು ತಪ್ಪಿಸುವುದಲ್ಲದೆ ಕೀಟ ಮತ್ತು ರೋಗ ಹಬ್ಬುವಿಕೆ ಸಾಧ್ಯತೆಯನ್ನು ತಪ್ಪಿಸುತ್ತದೆ. ಕಳೆದ ಋತುಗಳಲ್ಲಿನ ಯಾವುದೇ ರೀತಿಯ ಕೀಟಗಳನ್ನು ನಾಶ ಮಾಡಲು ಆಳವಾದ ಉಳುಮೆ, ಸಮಯೋಚಿತ ಬಿತ್ತನೆ, ಬೆಳೆ ತಿರುಗುವಿಕೆ ಮತ್ತು ಹಸಿರು ಗೊಬ್ಬರದ ಕ್ರಮವನ್ನು ಅನುಸರಿಸಿ. ನೀರಿನ ನಿಶ್ಚಲತೆಯನ್ನು ತಪ್ಪಿಸಲು ಬೆಳೆದ ಹಾಸಿಗೆಗಳ ಮೇಲೆ ಬಿತ್ತನೆ ಮಾಡಿ. ಕೀಟಗಳ ಎರಡನೇ ದಾಳಿಯನ್ನ ತಡೆಯಲು ಕಳೆಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿ. ಕೀಟಗಳನ್ನು ಆಕರ್ಷಿಸುವ ಬಲೆ ಬೆಳೆಗಳನ್ನು ನೆಡಬೇಕು. ಉದಾಹರಣೆಗೆ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸುತ್ತಲೂ ಕ್ಯಾಸ್ಟರ್ ಅಥವಾ ಮಾರಿಗೋಲ್ಡ್ ಅನ್ನು ನೆಡಬೇಕು. ಅನೇಕ ಕೀಟಗಳು ಅಥವಾ ರೋಗಗಳನ್ನು ಆಕರ್ಷಿಸುವ ಹತ್ತಿಯಂತ ಇತರ ಬೆಳೆಗಳಿಂದ ದೂರವಿರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಮುಖ ಬೆಳೆಯ ಗಡಿಯಲ್ಲಿ ಪರದೆಯಂತಹ ಪದರವನ್ನು ರೂಪಿಸಲು ಗಡಿ ಬೆಳೆಗಳನ್ನು ಬೆಳೆಯಬೇಕು. ಕೀಟಗಳನ್ನು ತಪ್ಪಿಸಲು ಸುಗ್ಗಿ ಮತ್ತು ಸುಗ್ಗಿ ನಂತರದ ಕೆಲಸಗಳಲ್ಲಿ ಬೆಳೆಗಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಜೈವಿಕ ವಿಧಾನಗಳು ಕೀಟಗಳಿಗೆ ಆಹಾರವನ್ನು ನೀಡುವ ಪರಭಕ್ಷಕಗಳನ್ನು ಬಳಕೆ ಮಾಡುತ್ತವೆ. ಜೇಡಗಳು ಮತ್ತು ಲೇಡಿ ಬರ್ಡ್ ಜೀರುಂಡೆಗಳು ಅರಶಿನ ಬೆಳೆಗಳ ಮೇಲೆ ಶೂಟ್ ಬೋರ್ ಮತ್ತು ರೈಸೋಮ್ ನೊಣಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಂತಹ ಪರಭಕ್ಷಕಗಳನ್ನು ಆಕರ್ಷಿಸಲು ಗುಂಪಾದ ದೊಡ್ಡ ಸಸ್ಯ ಸಮೂಹವನ್ನು ಬೆಳೆಸುವ ಮೂಲಕ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಹೂ ಬಿಡುವ ಸಸ್ಯದ ಪೊದೆ ಬೆಳೆಯುತ್ತದೆ. ಇದು ಈ ಪ್ರಯೋಜನಕಾರಿ ಕೀಟಗಳಿಗೆ ಮಕರಂದ ಮತ್ತು ಪುಷ್ಪ ಧೂಳಿಯನ್ನ ಒದಗಿಸುತ್ತದೆ. ಯಾಂತ್ರಿಕ ನಿಯಂತ್ರಣವು ಕೀಟಗಳನ್ನು ನೇರವಾಗಿ ನಾಶಪಡಿಸುವುದು ಅಥವಾ ಪರಿಸರವನ್ನು ಅನುಕೂಲಕರವಾಗದಂತೆ ಮಾಡುತ್ತದೆ. ವ್ಯವಸಾಯಕ್ಕೆ ಭೂಮಿಯನ್ನ ಸಿದ್ಧ ಮಾಡುವ ಸಮಯದಲ್ಲಿ ಸೌರೀಕರಣವು ಮಣ್ಣಿನಲ್ಲಿ ಕೀಟಗಳನ್ನು ಕೊಲ್ಲುವ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಕೈಯಿಂದ ಆರಿಸುವುದು ಅಥವಾ ಮುತ್ತಿಕೊಂಡಿರುವ ಸಸ್ಯವನ್ನು ನಾಶಪಡಿಸುವಂತ ಹಸ್ತಚಾಲಿತ ವಿಧಾನಗಳನ್ನು ಬಳಕೆ ಮಾಡಿ. ಹಲವರು ಫೆರೋಮೋನ್ ಬಲೆಗಳು, ಲಘು ಬಲೆಗಳು ಮತ್ತು ಜಿಗುಟಾದ ಬಲೆಗಳಂತ ಬಲೆಗಳ ಬಳಕೆಯನ್ನು ಕೂಡ ಮಾಡುತ್ತಾರೆ. ಕೀಟವನ್ನು ತಿನ್ನುವ ಪಕ್ಷಿಗಳನ್ನು ಆಕರ್ಷಿಸಲು ಪಕ್ಷಿ ಬಂದು ಕೂರಲು ಅನುಕೂಲವಾಗುವಂತಹ ಕಡ್ಡಿಗಳನ್ನು ಹೊಲಗಳಲ್ಲಿ ಇಡಬೇಕು. ಎಲ್ಲ ಇತರ ವಿಧಾನಗಳು ಮುಗಿದ ನಂತರ ರಾಸಾಯನಿಕ ನಿಯಂತ್ರಣವು ಕೊನೆಯ ಉಪಾಯವಾಗಿರಬೇಕು.
ಅಧಿಕೃತ ವಿತರಕರಿಂದ ಮಾತ್ರ ರಾಸಾಯನಿಕಗಳನ್ನು ಖರೀದಿಸಿ ಮತ್ತು ಶಿಫಾರಸು ಮಾಡಿದ ಪ್ರಮಾಣವನ್ನು ಮಾತ್ರ ಬಳಸಿ. ರಾಸಾಯನಿಕ ಬಳಕೆಯಿಂದ ಫಲಿತಾಂಶ ಪರಿಣಾಮಕಾರಿಯಾಗಬಹುದು, ಆದರೆ ಹೆಚ್ಚು ವಿಷಕಾರಿಯಾಗಿರುವ ರಾಸಾಯನಿಕಗಳನ್ನು ತಪ್ಪಿಸಿ. ಬಳಸುವ ರಾಸಾಯನಿಕಗಳ ಬಗೆಗಿನ ದಾಖಲೆಗಳು, ಅಂದರೆ ರಾಸಾಯನಿಕದ ಹೆಸರು, ಅನ್ವಯಿಸುವ ದಿನಾಂಕ, ಯಾವ ಕೀಟ ಹಾಗೂ ರಾಸಾಯನಿಕ ಸಿಂಪಡಣೆಗೆ ಸಿಂಪಡಣೆ ಯಂತ್ರಗಳು, ನಳಿಕೆಗಳು, ಈ ರೀತಿ ಸರಿಯಾದ ಸಾಧನಗಳನ್ನು ಬಳಕೆ ಮಾಡಿ. ರಾಸಾಯನಿಕ ಸಿಂಪಡಣೆ ವೇಳೆ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಕೆ ಮಾಡಿ. ಬೆಳೆಗಳ ಮೇಲೆ ಸಿಂಪಡಿಸಿದ ರಾಸಾಯನಿಕಗಳು ಕರಗಲು ಅನುವು ಮಾಡಿಕೊಡಲು ಕೊಯ್ಲು ಮಾಡುವ ಮೊದಲು 10 ರಿಂದ 30 ದಿನಗಳವರೆಗೆ ಸುಗ್ಗಿಯ ಸುರಕ್ಷಿತ ಮಧ್ಯಂತರದ ಅಥವಾ SHI ಅನ್ನು ನಿರ್ವಹಿಸಿ. ನೀವು ಕೀಟನಾಶಕ ಪಾತ್ರೆಗಳನ್ನು ಬಳಸಿದ ನಂತರ ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಮತ್ತು ಅವುಗಳನ್ನು ಕೃಷಿ ಹೊಲದಲ್ಲೇ ಬಿಡಬೇಡಿ. ಅನುಸರಿಸಬೇಕಾದ ಇತರ ಎಚ್ಚರಿಕೆಗಳು ಅಂದರೆ ಪ್ರವಾಹ ನೀರಾವರಿಯನ್ನು ತಪ್ಪಿಸುವುದು. ಹೆಚ್ಚುವರಿ ನೀರು ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ಕೃಷಿ ಭೂಮಿಯಲ್ಲಿ ರೋಗ ಹರಡುವ ಅಪಾಯವನ್ನು ಹೆಚ್ಚಿಸುತ್ತದೆ. ಹನಿ ನೀರಾವರಿ ಅತ್ಯಂತ ಪರಿಣಾಮಕಾರಿ ಮತ್ತು ಪರಿಣಾಮಕಾರಿ ವಿಧಾನವಾಗಿದ್ದು, ಅದು ಗಿಡಗಳಿಗೆ ನೇರವಾಗಿ ನೀರನ್ನು ಒದಗಿಸುತ್ತದೆ. ಮಣ್ಣಿನ ಪರೀಕ್ಷೆ ಮತ್ತು pH ತಿದ್ದುಪಡಿ ಗಿಡಗಳ ಪೋಷಕಾಂಶಗಳನ್ನು ಸುಧಾರಿಸುತ್ತದೆ. NPK ರಸಗೊಬ್ಬರಗಳು ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ವೈಜ್ಞಾನಿಕವಾಗಿ ಬಳಕೆ ಮಾಡುವುದರಿಂದ ಗಿಡಗಳು ಅಗತ್ಯ ಮೀರಿ ಬೆಳೆಯುವುದನ್ನು ತಪ್ಪಿಸಬಹುದು ಹಾಗೂ ಇದು ಗಿಡಗಳನ್ನು ದುರ್ಬಲಗೊಳಿಸಿ ಕೀಟಗಳ ದಾಳಿಗೆ ಹೆಚ್ಚು ಒಳಗಾಗುವಂತೆ ಮಾಡಲಿದೆ. IPM ಎನ್ನುವುದು ಸ್ನೇಹಪರ ವಾತಾವರಣದಲ್ಲಿ ಸಾಂಬಾರ ಬೆಳೆಯುವ ಪರಿಣಾಮಕಾರಿ ವಿಧಾನವಾಗಿದೆ. ಈ ಅಭ್ಯಾಸಗಳನ್ನು ಚೆನ್ನಾಗಿ ಅನುಸರಿಸಿದಾಗ ಆರೋಗ್ಯಕರ ಉತ್ಪನ್ನಗಳ ಹೆಚ್ಚಿನ ಇಳುವರಿ, ಹೆಚ್ಚಿನ ಆದಾಯವನ್ನು ನೀವು ಸಾಧಿಸುವಂತಾಗಲಿದೆ. ಕೀಟ ನಿರ್ವಹಣೆಯ ಹೊಸ ತಂತ್ರಗಳು. ರಾಸಾಯನಿಕ ಕೀಟನಾಶಕಗಳ ಮೇಲೆ ಅನೇಕ ಕೃಷಿ ಪದ್ಧತಿಗಳು ಹೆಚ್ಚು ಅವಲಂಬಿತವಾಗಿವೆ. ಇದು ಕೀಟನಾಶಕ ತಡೆಗಟ್ಟುವಿಕೆಯ ಗಂಭೀರ ಸಮಸ್ಯೆಗಳು, ಕೀಟಗಳ ಪುನರುತ್ಥಾನ, ಬೆಳೆಗಳು ಮತ್ತು ಪರಿಸರದಲ್ಲಿ ಕೀಟನಾಶಕ ಉಳಿಕೆಗಳು ಸೇರಿದಂತೆ ಪರಿಸರ ಅಸಮತೋಲನಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಆರ್ಥಿಕ ಮಿತಿಮಟ್ಟದ ETL ಹಲವಾರು ದಶಕಗಳ ಮೂಲ ಆಧಾರವಾಗಿದೆ. ಆದರೆ ಕೃಷಿ ಕ್ಷೇತ್ರ ವೀಕ್ಷಣೆಗಳ ದೊಡ್ಡ ಶ್ರೇಣಿಯನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಧುನಿಕ IPMನಲ್ಲಿ ರೈತರು AESAಗೆ ಒತ್ತು ನೀಡಲಾಗಿದೆ. ಕೆಲಸಗಾರರು ಹಾಗೂ ರೈತರು ಕೃಷಿ ಸಂದರ್ಭಗಳನ್ನು ವಿಶ್ಲೇಷಣೆ ಮಾಡಲು ಕೀಟಗಳು, ರಕ್ಷಕರು, ಮಣ್ಣಿನ ಫಲವತ್ತತೆ, ಗಿಡಗಳ ಆರೋಗ್ಯ, ಹವಾಮಾನದ ಪ್ರಧಾನ ಅಂಶಗಳು ಹಾಗೂ ರೈತರ ಹಿಂದಿನ ಅನುಭವಗಳನ್ನು AESA ವಿಸ್ತರಣೆಯಿಂದ ಲಾಭದಾಯಕವಾಗಿ ಬಳಸಬಹುದಾದ ಒಂದು ವಿಧಾನವಾಗಿದೆ. ಕೃಷಿ ಕ್ಷೇತ್ರದ ಸನ್ನಿವೇಶಗಳ ಇಂಥ ವಿಮರ್ಶಾತ್ಮಕ ವಿಶ್ಲೇಷಣೆಯು ನಿರ್ವಹಣಾ ಅಭ್ಯಾಸಗಳ ಬಗ್ಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ.